ಕೂರ್ಬಿಡ್ತಿದ್ದೀಗ ಇಲ್ಲ ಕೂಗಾಗಿದ್ರೆ ನನಗೆ ಬಾಕ್ಕೊಳ್ಳು. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು ನಾನಿವತ್ತು ಯಾವ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ತಡ ಮಾಡೋದು ಬೇಡ, ತೋರಿಸ್ತೀನಿ ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ. ಇವಾಗ ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಏನೇನೆಲ್ಲ ಐಟಮ್ ಹಾಕಬೇಕು ಅಂತ ತೋರಿಸ್ತೀನಿ. ಒಂದು 4ರಿಂದ 5 ಕೊಬ್ಬರಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಅದು ಸ್ವಲ್ಪ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಒಂದು ಅರ್ಧ kg ಕಡಲೆ ಬೀಜ, ಒಂದು 5-6 ಎಲೆವಷ್ಟು ಇದನ್ನು ತೊಗೊಂಡಿದ್ದೀನಿ, ಕರಿಬೇವನ್ನ ತೊಗೊಂಡಿದ್ದೀನಿ. ಹಸಿ ಕರಿಬೇವನ್ನ ತೊಗೊಳ್ಳಿ, ನಾನು ಹಸಿ ಕರಿಬೇವನ್ನೇ ತೊಗೊಂಡಿದ್ದೀನಿ. ಇಲ್ಲ ಒಣಗಿರೋ ಕರಿಬೇವು ಇದೆ ಅನ್ನೋದಾದರೆ ಒಣಗಿರೋ ಕರಿಬೇವನ್ನೇ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ ಒಂದು 20 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜನೂ ಅಷ್ಟೇ ಹುರಿದು ಎತ್ತಿಟ್ಟಿದ್ದೀನಿ ಸಿಪ್ಪೆ ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ನೀವು ಒಣಗಿಸಿಟ್ಟಿದ್ರೆ, ಮುಂಚೆನೇ ಮಾಡೋ ಪ್ಲ್ಯಾನ್ ಇದ್ದರೆ ಒಣಗಿಸಿಟ್ಟಿದ್ರೆ ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಇವಾಗ ಸಡನ್ಲಿ ಫ್ರಿಜ್ಜಿನ ತೆಗೆದು ಹಚ್ಚಿ ಇಟ್ಟಿದ್ರಿಂದ ಸ್ವಲ್ಪ ನಾನು ಫ್ರೈನ ಮಾಡಿಕೊಂಡೆ. ಅದಾದಮೇಲೆ ಕರಿಬೇವನ್ನ ಫ್ರೈ ಮಾಡಿಕೊಂಡೆ. ಹಾಗೆ ಉಪ್ಪು ತೆಗೆದಿಟ್ಕೋಬೇಕು ರುಚಿಗೆ ತಕ್ಕಷ್ಟು. ಫಸ್ಟು ನಾನು ಇವಾಗ ಕೊಬ್ಬರಿ ಹುರ್ಕೊಂಡಿದ್ನಲ್ವ ಅದನ್ನು ಫೈನು ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿನ ಏತಕ್ಕಪ್ಪ ಫೈನಾಗಿ ಪೇಸ್ಟ್ನ ಮಾಡ್ಕೋಬೇಕು ಅಂತ ಅಂದರೆ, ನಾವು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಹುಣಸೆಹಣ್ಣು ಎಲ್ಲನೂ ಸೇರಿಸಿ ಪೇಸ್ಟ್ನ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೋಬೇಕಾದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಲ್ಲಿ ಹಸಿ ಇರುತ್ತಲ್ವ ಬೆಳ್ಳುಳ್ಳಿ, ಅದು ಜಾರ್ಗೆ ಅಂಟ್ಕೊಳ್ಳುತ್ತೆ. ಆವಾಗ ಮಧ್ಯೆ ಮಧ್ಯೆ ನೀವು ಕೊಬ್ಬರಿ ಪೇಸ್ಟ್ ಮಾಡಿರ್ತೀರಲ್ಲ ಫೈನು, ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫೈನಲಿ ನೋಡಿ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ಮಿಕ್ಸಿಗೆ, ಅದು ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ ಇಲ್ಲ. ಅಷ್ಟನ್ನೂ ರುಬ್ಬಿ ಇಟ್ಕೊಂಡಿದ್ದೀನಿ. ಫೈನಲಿ ಚಟ್ನಿ ಪುಡಿ ರೆಡಿ ಆಯಿತು. ನಾನು ಮಾಡಿರೋ ಚಟ್ನಿ ಪುಡಿ 1 ತಿಂಗಳು ಇಟ್ಕೊಂಡು ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ ಚಟ್ನಿ ಪುಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಾಯ್.